ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ. ಕರ್ಮ ಸುಟ್ಟಿರೋ ವಾಸನೆ ಇಲ್ಲೇ ಬರ್ತಿದೆ. ನನಗೇನು ಹೊಟ್ಟೆ ಉರಿ ಇಲ್ಲ. ಉರಿ ಇಲ್ಲ ಅಂತ ಅಷ್ಟು ಉರಿಯಲ್ಲಿ ಹೇಳ್ತಿದ್ಯಾ? ನೀವ್ ಏನ್ ಮಾಡಿದ್ರು ನನಗೇನು. ಮತ್ತೆ ನಮ್ ಹಿಂದೆನೆ ಫಾಲೋ ಮಾಡ್ಕೊಂಡು ನಮ್ ರೂಮಿಗೆ ಯಾಕೆ ಬಂದಿದ್ದು? ರೂಮಿಂದ ಅವಳಿಗೆ ಹೋಗು ಅಂತ ಯಾಕೆ ಹೇಳಿದ್ದು? ನನ್ ಚಪ್ಲಿಲಿ ಇನ್ನೊಬ್ರು ಕಾಲಿಡ್ತೀನಿ ಅಂದ್ರೆ ಸುಮ್ನೆ ಇರ್ತೀನಾ? ಅದೇನ್ ಹೋಲ್ಕೆ? ಅವಳಿಗೆ ಅದೇ ಜಾಸ್ತಿ. ನಾಣಿ, ನಿಮ್ ಮೇಡಮ್ಗೆ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಹೇಳು. ತುಂಬಾ ಗರಂ ಆಗಿದ್ದಾರೆ, ಸ್ವಲ್ಪ ಕೂಲ್ ಆದ್ರೂ ಆಗ್ತಾರೆ. ನಾನು ಮಲ್ಲಿಕಾ ಆಫೀಸಲ್ಲಿ ಮಾತಾಡಬಾರ್ದಾ? ರೆಸ್ಟೋರೆಂಟ್ಗೆ ಹೋಗ್ಬಾರ್ದಾ? ಈಗ ಮನೇಲೆ ಟೆಂಟ್ ಹಾಕಿದೀನಿ. ಏನ್ ಮಾಡ್ತೀಯಾ ಅಂಡ್ ಏನ್ ಮಾಡಕ್ಕಾಗತ್ತೆ ಹೇಳು? ನೀನ್ ಆಫೀಸಲ್ಲಿ, ನಾವು ಮನೇಲಿ. ನಮಗ್ ಅಡ್ಡಿ ಮಾಡೋರು ಯಾರೂ ಇಲ್ಲ. ಏನ್ ಮಾಡಿದ್ರು ಭಯ ಪಡೋ ಅಗತ್ಯನೇ ಇಲ್ಲ. ಕೆಲವು ಸನ್ಯಾಸಿಗಳಿಗೆ ಮನೆಗಿಂತ ಗುಡಿನೇ ಬೆಸ್ಟು. ನನಗೂ ಮಲ್ಲಿಕಂಗೂ ಆಫೀಸ್ಗಿಂತ ಮನೆನೇ ಬೆಸ್ಟು. ಸಾರ್ ತುಂಬಾ ಜಾಸ್ತಿನೇ ಆಡ್ತಾ ಇದ್ದಾರೆ ಮೇಡಮ್. ಇಲ್ದಿದ್ರೆ ಮನೇಲೆ ಕೂತ್ಕೊಂಡು ಅವಳ ಜೊತೆ ಮಾತಾಡ್ತೀನಿ ಅಂತಿದ್ರ? ಎಷ್ಟು ಧೈರ್ಯ ನೋಡಿ. ನಿಮ್ ಪರಿಸ್ಥಿತಿ ಶತ್ರುಗಳಿಗೂ ಬರಬಾರ್ದು ಮೇಡಮ್. ನೀವು ಆಗಿದ್ಕೆ ಸುಮ್ಮನಿದ್ದೀರಿ. ನಿಮ್ ಪ್ಲೇಸ್ ಅಲ್ಲಿ ನನ್ನ ಮೀನಾಕ್ಷಿ ಏನಾರು ಇದ್ದಿದ್ರೆ ಅವಳಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ನಾನೇ ಅವ್ರೆ, ನನ್ ಮೇಲೆ ಸಹಾನುಭೂತಿ ನಿಲ್ಸಿ ಸೊಲ್ಯೂಷನ್ ಹೇಳಿ. ಏನ್ ಮಾಡೋದು ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಒಂದ್ ವೇಳೆ ಏನಾದ್ರೂ ಮಾಡೋಣ ಅಂದ್ರೆ ಅವರು ನಮ್ ಸರ್ ಅಲ್ವಾ? ನೀವ್ ಸರ್ನ ಅಲ್ಲ ರೀ, ಅವಳನ್ನ. ಒಂದ್ ಕೆಲ್ಸ ಮಾಡಿ. ಹೇಳಿ ಮೇಡಮ್. ಓಕೆ ಮೇಡಮ್. ಅಬ್ರಕಡಬ್ರಾ ಜಂಬಕ ಜಂಬಾ. ಆ ನಿತ್ಯ ನನ್ಗೆ ಇನ್ಸಲ್ಟ್ ಮಾಡಿದ್ಲು ಶರತ್. ಯುನೋ, ಅವ್ರ ಮಧ್ಯ ಇನ್ನು ಫಸ್ಟ್ ನೈಟೇ ಆಗಿಲ್ವಂತೆ. ಜೈ ಹೇಳ್ದ ಇದು ನಮಗ್ ಪ್ಲಸ್ ಆಗತ್ತೆ. ಮದ್ವೆ ಆದ್ರೂ ಬ್ಯಾಚುಲರ್ಸ್ ಥರ ಬದುಕ್ತಿದ್ದಾರೆ ಇಬ್ರು. ಈ ಸ್ಪೇಸ್ನ ನಾನು ಯೂಸ್ ಮಾಡ್ಕೊಳ್ಳೇಬೇಕು. ಫಸ್ಟ್ ನೈಟ್ ಆಗದೆ ಇದ್ರು ಹೆಂಡತಿ ಥರ ಪೋಸ್ ಕೊಡ್ತಾ ಇರೋ ನಿತ್ಯಂಗೆ ಸ್ಟ್ರಾಂಗ್ ಲೆಸನ್ ಹೇಳ್ಬೇಕು. ಅದಕ್ಕೆ ಅವಳ ಹತ್ರ ಚಾಲೆಂಜ್ ಮಾಡಿದೀನಿ. ಏನಂತ ಮೇಡಮ್? ಅವಳ ಬೆಡ್ರೂಮ್ ಅಲ್ಲಿ ಅವಳ ಬೆಡ್ ಮೇಲೆ ಮಲ್ಕೊಳ್ತೀನಿ ಅಂತ. ಅದೆಲ್ಲ ಹೇಗ್ ಸಾಧ್ಯ ಮೇಡಮ್? ಆಲ್ರೆಡಿ ಪ್ಲಾನ್ ಮಾಡಿದೀನಿ. ನಾನು ಮೆಟ್ಲಿಂದ ಜಾರ್ ಬಿದ್ದ ಹಾಗೆ ಆಕ್ಟಿಂಗ್ ಮಾಡ್ತೀನಿ. ನೀನು ಎಲ್ರನ್ನೂ ಕರಿ. ಜೈ ನನ್ನನ್ನು ಎತ್ಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗ್ತಾನೆ. ಪ್ಲಾನ್ ಸೂಪರ್ ಮೇಡಮ್. ನೀನ್ ಕೂಡ ಜೋರಾಗಿ ಕೂಗ್ಬೇಕು. ಓಕೆ ಮೇಡಮ್, ಆಕ್ಷನ್. ನಮ್ ಮೇಡಮ್ ಬಿದ್ಬಿಟ್ರು. ಎಲ್ಲರೂ ಬನ್ನಿ ಬನ್ನಿ ಬೇಗ. ಮಲ್ಲಿ, ಏನಾಯ್ತು? ಬಿದ್ಬಿಟ್ಟೆ ಜೈ. ಹೇಗ್ ಬಿದ್ಯಮ್ಮ? ಮನೆ ನೋಡ್ತಾ ಮೆಟ್ಲು ಮೇಲಿಂದ ಕಾಲ್ ಜಾರಿ ಬಿದ್ರು ಮೇಡಮ್. ಅಯ್ಯೋ, ಏಟಾಯ್ತೇನಮ್ಮ? ಸೊಂಟ ಏಟಾಯ್ತು ಆಂಟಿ, ಕಾಲು ಉಳುಕಿದೆ. ಸ್ವಲ್ಪ ನೋಡ್ಕೊಂಡು ಇಳಿಬೇಕಲ್ವಮ್ಮ? ಮೆಟ್ಲು ಅಲ್ಲಿದ್ರೆ ನೀನು ಇಲ್ಲಿ ಬಿದ್ದೋಗಿದ್ಯಲ್ಲ. ಅಂದ್ರೆ ಮೆಟ್ಲು ಮೇಲಿಂದ ಉರುಳ್ಕೊಂಡು ಇಲ್ಲಿ ಬಂದು ಬಿದ್ದಿದ್ದಾರೆ ಮೇಡಮ್. ಮಲ್ಲಿಕಾ, ಗೆಟ್ ಅಪ್. ಅಬ್ಬಾ, ಆಗ್ತಿಲ್ಲ ಜೈ. ಜೈ, ಅವಳು ನಿಂತ್ಕೊಂಡು ಸೋಫಾ ಮೇಲೆ ಕೂರಿಸು. ಹಾ.
ಯಾಕೆ ಮಾವ? ಕಂಫರ್ಟ್ ಇರಲ್ಲ, ಬೆಡ್ ಮೇಲೆ ಮಲಗಿಸ್ಲಿ ಬಿಡಿ ಪಾಪ. ಏನ್ರಿ ಇನ್ನು ನೋಡ್ತಿದ್ದೀರಾ? ನಾನೇನು ಅಂದ್ಕೊಳ್ಳಲ್ಲ ಬಿಡಿ. ನಿಮ್ ಫ್ರೆಂಡ್ ನ ಎತ್ಕೊಳ್ಳಿ, ನಮ್ ಬೆಡ್ರೂಮ್ಗೆ ಕರ್ಕೊಂಡ್ ಬನ್ನಿ. ಇದೇನು ಇವ್ರೇ ಹೇಳ್ತಾ ಇದ್ದಾರಲ್ಲ. ನೋ ಜೈ, ಬೇಡ. ಸೋಫಾ ಮೇಲೆ ಕೂತ್ಕೋತೀನಿ. ಏಹೆ, ಮುಜ್ಗರ ಬೇಡ ಮಲ್ಲಿಕಾ. ನಾನೇನು ಅಂದ್ಕೊಳ್ಳಲ್ಲ ಅನ್ನಲ್ಲ ಏನ್ರಿ, ನೀವ್ ಬನ್ನಿ. ಹೌದು, ನಮ್ ಮೇಡಮ್ದು ವಿಶಾಲ ಹೃದಯ, ತುಂಬಾ ಸಾಫ್ಟ್ ಹಾರ್ಟ್. ಅಬ್ಬಬ್ಬಬ್ಬಬ್ಬಾ, ಅವಳು ನೋವಿಂದ ಒದ್ದಾಡ್ತಿದ್ದಾಳೆ ರೀ. ಬೇಗ ಎತ್ಕೊಳ್ಳಿ. ಬೇಡ ಬೇಡ ಜೈ, ನನ್ಗೇನು ಆಗಿಲ್ಲ, ನಾನೇ ಹೇಳ್ತೀನಿ. ಇದೇನಮ್ಮ, ಈಗ ತಾನೇ ಸೊಂಟ ಹುಡುಕಿದೆ, ಕಾಲು ಹಿಡ್ಕೊಂಡಿದೆ ಅಂತ ಹೇಳ್ದೆ. ಹೌದೌದು, ಹೀಗಿದ್ದಾಗ ಚೂರು ನಡಿಬಾರ್ದು. ಎತ್ಕೊಳ್ಳಿ, ಎತ್ಕೊಳ್ಳಿ ಎತ್ಕೊಳ್ಳಿ. ಬೇಡ ಜೈ. ಹಾಗೆ ಸರ್ ಬೇಡ. ನಡೀರಿ, ಬನ್ನಿ ಇಲ್ಲಿ ಬನ್ನಿ. ಬೇಡ ಜೈ, ಇಲ್ಲಿ ಬನ್ನಿ. ಬೇಡ. ಏನಾಗಲ್ಲ ಬೇಗ ಮಲ್ಲಿಕಾ? ಬನ್ರಿ, ಇಲ್ಲಿ ಮಲಗಿಸಿ. ಬೇಡ ಬೇಗ, ಜೈ, ಇಲ್ಲಿ ಜೈ, ಮಲಗಿಸ್ರಿ. ಬೇಡ ಜೈ. ಅರೆ ಹೆದ್ರಬೇಡ ಮಲ್ಲಿಕಾ, ಸ್ವಲ್ಪ ಹೊತ್ತಿಗೆ ನೋವು ಪೂರ್ತಿ ಹೋಗ್ಬಿಡುತ್ತೆ. ಮಲಗಿಸ್ರಿ ನೀವು. ಇಲ್ಲಿ 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 ಇಲ್ರಿ. ಇಲ್ಲಿ ಜೈ ಬೇಡ ಪ್ಲೀಸ್. ಪರವಾಗಿಲ್ಲ, ಇಲ್ಲಿ ಮಲಗಿಸ್ರಿ. ಪರವಾಗಿಲ್ಲ, ಮಲಗಿಸ್ರಿ. ಅಯ್ಯೋ, I'm all cold. Yeah, do what you're told. Come on now. I'm all cold. This is my kingdom. ಅಯ್ಯೋ, ನನ್ ಸೊಂಟ ಮುರಿದೋಯ್ತು. ಅಯ್ಯಯ್ಯಯ್ಯೋ, ಮತ್ತೆ ಬಿದ್ಬಿಟ್ಟೆ ಮಲ್ಲಿಕೋ. ಮಲ್ಲಿಕಾ, ನೀನ್ ಎದ್ದಿರೋ ಮುಹೂರ್ತನೇ ಸರಿ ಇಲ್ಲ ಮಲ್ಲಿಕೋ. ಮಲ್ಲಿಕಾ, ಈಗೇನ್ ಮಾಡೋದು? ಬೆಳಗ್ಗೆನೆ ಎದ್ದು ಯಾರ ಮುಖ ನೋಡಿದ್ಯೇ ಮಲ್ಲಿಕೋ? ಮಲ್ಲಿಕಾ, 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 ಮಲ್ಲಿಕಾ. ಏನೇ, ನನ್ ಬೆಡ್ ಮೇಲೆ ಮಲಗ್ತೀನಿ ಅಂತ್ಯಾ? ನೋಡಿದ್ಯಾ ಹೇಗ್ ಮಲಗಿಸ್ದೆ? ಅಲ್ಲಿ ಮುರಿದಿರೋ ಸೊಂಟನ ಇಲ್ಲಿ ಮುರಿದೆ. ನನ್ನ ಹತ್ರ ಇಟ್ಕೊಂಡ್ರೆ ಹೀಗೆ ಇರುತ್ತೆ, ತಾರ್ ಮಾರ್ ತಕ್ಕಡ್ ಮಾರೆ. ಮಲ್ಲಿಕಾ, ಮಲ್ಲಿಕಾ, ಮಲ್ಲಿಕಾ. ಅಮ್ಮ, ಮಲ್ಲಿಕಾ, ನಮ್ ಮೇಡಮ್ನ ಬೇಗ ಕಾಪಾಡಿ ಸರ್. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡು ಜೈ. ಆಂಬ್ಯುಲೆನ್ಸ್ ಯಾಕೆ ಮಾವ? ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ. ಕಾರಲ್ಲಿ ಕರ್ಕೊಂಡು ಹೋಗೋಣ ಡ್ಯಾಡ್. ಕಾರಲ್ಲಿ ಅವಳು ಕೂತ್ಕೊಳಕ್ ಆಗುತ್ತೋ ಇಲ್ವೋ? ಹೌದು ಜೈ, ಆಂಬ್ಯುಲೆನ್ಸ್ ಆದ್ರೆ ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಯ್ಯೋ, ಈಗ ಆಂಬ್ಯುಲೆನ್ಸ್ ಕಾರ ಅನ್ನೋದಲ್ಲ ಸಮಸ್ಯೆ. ಹಾಸ್ಪಿಟಲ್ಗೆ ಹೋದ್ರೆ ಏನಾಗುತ್ತೋ ಹೇಳಿ ನಾಣಿ ಅವ್ರೆ. ಏನಿದೆ, ಎಕ್ಸ್ರೇ ಅಂತ, MRI ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗು, ಈ ಸ್ಕ್ಯಾನಿಂಗು ಅಂತ 100 ಟೆಸ್ಟ್ ಮಾಡ್ತಾರೆ. ಎಮರ್ಜೆನ್ಸಿ ಅಂತ ಹೇಳಿ ICUಗೆ ಹಾಕ್ತಾರೆ ಬಿಡಿ. ಕ್ರಿಟಿಕಲ್ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಅಬ್ಸರ್ವೇಷನ್ ಅಂತ ಹೇಳಿ ವೀಲ್ ಚೇರ್ ಅಲ್ಲಿ ಇಡ್ತಾರೆ. ಇದೆಲ್ಲ ಮುಗಿದು ಡಿಸ್ಚಾರ್ಜ್ ಆಗೋದ್ರೊಳಗೆ ಮಿನಿಮಮ್ 6 ತಿಂಗಳು ಆಗುತ್ತೆ ಬಿಡಿ.
ಅಮ್ಮ 6 ತಿಂಗಳ ಅಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇದ್ರೆ ಏನ್ ಕತೆ? ನಿಲ್ಲಪ್ಪ ಶರತ್, ಇದೆಲ್ಲ ಇವ್ರ ಟೈಮ್ ಚೆನ್ನಾಗಿದ್ರೆ, ಸಪೋಸ್ ಹಾಸ್ಪಿಟಲ್ ಅವ್ರ ಟೈಮ್ ಸರಿ ಇಲ್ಲದೆ ಅವ್ರು ಸಿಗೋದು ಲೇಟ್ ಆಯ್ತು ಅನ್ಕೋ, ಇನ್ನೊಂದು 6 ತಿಂಗಳು ಮುಂದಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ. ಈಗ ಹೇಗೆ ರಾಣಿ ಅವ್ರೆ, ಹಾಗೆ ಅಂತ ಸುಮ್ನೆ ಬಿಡೋಕ್ಕಾಗಲ್ವಲ್ಲ. ಉಳ್ಕಿರೋ ಸೊಂಟ ಇವತ್ತೇ ಸೆಟ್ ಆಗಿ ಅವ್ರು ಎದ್ದು ಜಿಂಕೆ ಮರಿಯಾಗಿ ಚಿಂಗ್ ಚಿಂಗ್ ಅಂತ ಕುಣಿಬೇಕು ಅಂದ್ರೆ ಒಂದೇ ದಾರಿ ಇರೋದು ಮೇಡಮ್. ಏನ್ ರಾಣಿ ಅದು? ಪ್ರಕೃತಿ ಚಿಕಿತ್ಸೆ ಮಾಡ್ಬೇಕು ಅವ್ರಿಗೆ. ಪ್ರಕೃತಿ ಚಿಕಿತ್ಸೆನಾ? ಹಾಗಂದ್ರೇನು? ಪಾಪ ಮಾಡಿದವ್ರಿಗೆ ಗರುಡ ಪುರಾಣದಲ್ಲಿ ಕುಂಬಿಪಾಕ ಕ್ರಿಮಿ ಭೋಜನ ಶಿಕ್ಷೆ ಇರೋ ಹಾಗೆ ಪುಣ್ಯ ಮಾಡಿರೋರ್ಗೆ ಪ್ರಕೃತಿ ಚಿಕಿತ್ಸೆ ಅಂತ ಒಂದಿದೆ ಮೇಡಮ್. ಪ್ರಕೃತಿ ಚಿಕಿತ್ಸೆನಾ? ತಲೆ ನೋವಾಗಿದ್ರೆ ಕಪಾಳ ಮೋಕ್ಷ, ಕಾಲ್ ತೊಂದ್ರೆಗೆ ಪಾದ ಪಿಡಿತ, ಕೈ ಮುರಿದ್ರೆ ಅಸ್ತವ್ಯವಸ್ಥ, ನಡು ಉಳ್ಕಿದ್ರೆ ಒನಕೆ ಮರ್ದನ ಅಂತ ಅದ್ರಲ್ಲಿ ಎಲ್ಲ ಇದೆ. ಅಂದ್ರೆ ಈಗ ಮಲ್ಲಿಕಾಗೆ ಒನಕೆಯಿಂದ ಚಿಕಿತ್ಸೆ ಮಾಡ್ಬೇಕಾ ನಾಣಿ ಅವ್ರೆ? ಮತ್ ಅದೇ ಮಾಡ್ಬೇಕಲ್ಲ ಮೇಡಮ್. ಒನಕೆಲ್ ಟ್ರೀಟ್ಮೆಂಟ್ ಅಂದ್ರೆ ಏನ್ ಮಾಡ್ತಾರೆ? ಉಳ್ಕಿರೋ ಸೊಂಟಕ್ಕೆ ಚೆನ್ನಾಗಿ ಕೂಟಿ ನೋವು ತೆಗಿತಾರೆ. ಅಮ್ಮ ಜೈ, ನನ್ಗದೇನ್ ಬೇಡ, ಹಾಸ್ಪಿಟಲ್ ಕರ್ಕೊಂಡು ಹೋಗು ನನ್ನ. ಭಯ ಪಡ್ಬೇಡಮ್ಮ, ನಾನೇ ಹೇಳಿದ್ದು ಒಳ್ಳೆ ಚಿಕಿತ್ಸೆನೆ, ಬೇಗ ಗುಣ ಆಗ್ಬಿಡತ್ತೆ. ಈ ಟ್ರೀಟ್ಮೆಂಟ್ ಎಲ್ಲ ಅವಳಿಗೆ ಸರಿಯಾಗಲ್ಲ ಅಜ್ಜಿ. ಏನ್ ಪರವಾಗಿಲ್ಲ ರೀ, ಹಾಸ್ಪಿಟಲ್ ಅಲ್ಲಿ 6 ತಿಂಗಳು ವರ್ಷ ಇರೋದ್ಕಿಂತ ಅರ್ಧ ಗಂಟೆ ನೋವು ಸಹಿಸ್ಕೊಂಡ್ರೆ ಎದ್ದು ಸ್ಟೆಪ್ ಹಾಕ್ಬೋದು. ನಾಣಿ ಅವ್ರೆ, ನೀವ್ ಹೋಗಿ ಒನಕೆ ತಗೊಂಡ್ ಬನ್ನಿ. ಈಗಲೇ ತರ್ತೀನಿ ಮೇಡಮ್. ಏನ್ರಿ ಇವಳನ್ನ ನೆಲದ ಮೇಲೆ ಮಲಗಿಸಿ. ಯಾಕೆ? ಪ್ರಕೃತಿ ಚಿಕಿತ್ಸೆ ಅಂದ್ರೆ ಸೋಫಾದಲ್ಲಿ ಮಾಡೋದಲ್ಲ ರೀ, ನೆಲದ ಮೇಲೆ ಮಲಗಿಸಿ ಮಾಡ್ಬೇಕು. ನಾನೊಂದ್ ಕೈ ಕೊಡ್ತೀನಿ ಬನ್ನಿ. ಅಮ್ಮ, ನನ್ ಬೆಡ್ ಮೇಲೆ ಮಲಗ್ತೀಯಾ? ಈಗ ನೋಡು, ನಿನ್ನ ನೆಲದ ಮೇಲೆ ಮಲಗಿಸಿದೀನಿ, ಮುಂದೆ ಮುಂದೆ ಇನ್ನೂ ಕಾದಿದೆ ನಿನಗೆ. ಮೇಡಮ್ ಒನಕೆ ರೆಡಿ. ಇವಾಗ ಒನಕೆಲ್ ಏನ್ ಮಾಡ್ತೀರಾ? ಅಮ್ಮ ಕಾಲ್ ತಗದ ಅಮ್ಮ. ಇದೆಲ್ಲ ನಿನ್ಗೆ ಯಾಕೋ? ಏಯ್, ನಾನು ಕೇಳ್ತಾ ಇದ್ದೀನಿ, ಹೇಳು. ಮೊನ್ನೆ ಒಂದಿನ ನೀವು ಚಪಾತಿ ಮಾಡಿದ್ರಲ್ಲ, ಹಾಗೆ ಇವರ ಸೊಂಟದ ಮೇಲೆ ಚಪಾತಿ ಹಿಟ್ ಲಟ್ಟಿಸ್ದಾಗೆ ಲಟ್ಟಿಸ್ಬೇಕು. ಅದು ಮೊದಲನೇ ಸ್ಟೆಪ್. ಮತ್ತೆ ಎರಡನೇದು? ಮೊದಲು ಒಂದೇನ್ ಮಾಡಿ ಸರ್, 2ನೇ ಸ್ಟೆಪ್ ಆಮೇಲೆ. ಮೇಡಮ್ ಈಗ ನೀವು ಶುರು ಮಾಡಿ. ಅಯ್ಯೋ ನೋವೇನಾದ್ರೂ ಹೋಯ್ತಾ ಮಲ್ಲಿಕಾ? ಹೊಡೆದು ಲಾಲಿ ಆಡ್ತೀಯೇನೆ. ಇನ್ನು ನಿನ್ ಕೊಬ್ಬು ಇಳ್ದಿಲ್ವಾ? ಇಳಿಸಿದ್ರಾಯ್ತು. ನಾಣಿ ಅವ್ರೆ, ಮೇಡಮ್ 2ನೇ ಸ್ಟೆಪ್ ಏನು? ನೀವು ಯಾವತ್ತಾದ್ರೂ ಭತ್ತ ಕುಟ್ಟಿದ್ದೀರಾ ಮೇಡಮ್? ಭತ್ತನ? ಹಾ, ಒಂದ್ಸಲ ಟಿವಿ ನೋಡಿದ್ದೆ. ಒಳಕಲ್ಲಿಗೆ ಭತ್ತ ಹಾಕಿ ಅದು ಅಕ್ಕಿ ಆಗೋವರೆಗೂ ಒನಕೆಲಿ ಚೆನ್ನಾಗಿ ಕುಟ್ಟಬೇಕು. ಹಾಗೆ ಅವ್ರ ಸೊಂಟ ಸರಿ ಹೋಗೋವರೆಗೂ ಚೆನ್ನಾಗಿ ಕುಟ್ಟಿ. ಏನಾಗಲ್ಲ ಮಲ್ಲಿಕಾ, ನಾನು ನಿಧಾನ ಕುಟ್ತೀನಿ, ತುಂಬಾ ನೋವೇನಾಗಲ್ಲ. ಹಾ, ಬೇಡ ಅಂದ್ರೆ ಹೇಗೆ ಮಲ್ಲಿಕಾ? ಸ್ವಲ್ಪ ಹೊತ್ತು ನೋವು ತಡ್ಕೋ.
ಏನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಬ್ಯಾಟ್ಸ್ಮನ್ ಪಿಚ್ ನ ಟೆಸ್ಟ್ ಮಾಡೋ ತರ ಹೊಡಿತಾ ಇದ್ದೀರಾ. ಹೊರಗ್ ಬಂದಿರೋ ಕೊಬ್ಬನ್ನ ಒಳಗಡೆ ಕಳಿಸ್ತಿದ್ದೀನಿ ಶರತ್. ಅಮ್ಮ ಜೈ ಪ್ಲೀಸ್, ಐ ಕಾಂಟ್. ಏಯ್, ಟ್ರೀಟ್ಮೆಂಟ್ ಮಾಡ್ತಿದ್ಯಾ ಇಲ್ಲ ರಿವೆಂಜ್ ತಗೋತಿದ್ಯಾ? ಎರಡನೇದು ಯಜಮಾನ್ರೆ. ಏನ್ ಮಲ್ಲಿಕಾ, ನೋ ಹೋಯ್ತಾ? ಪ್ರಾಣ ಇದ್ದಾಗ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತೀಯಾ? ಓ, ಕಡಿಮೆ ಆಗ್ಲಿಲ್ವಾ? ಹಾಗಾದ್ರೆ ಮೇಲ್ ಹತ್ತಿ ತುಳಿಬೇಕು ಈಗ. ನನ್ ಸೊಂಟ ಸರಿ ಹೋಯ್ತು. ಐ ಆಮ್ ಆಲ್ ರೈಟ್. ಮೈ ಪೇನ್ ಹ್ಯಾಸ್ ಗಾನ್. ಮೈ ಪೇನ್ ಹ್ಯಾಸ್ ಗಾನ್. ವಾವ್, ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಇದು ವೈದ್ಯ ಶಾಸ್ತ್ರದಲ್ಲ ಅದ್ಭುತ. ನಾನು ಆಗ್ಲೇ ಹೇಳಿಲ್ವೇನೋ ನಿಮ್ ಮೇಡಮ್ ಅರ್ಧ ಗಂಟೆಲಿ ರೆಡಿಯಾಗಿ ಸ್ಟೆಪ್ ಹಾಕ್ತಾರೆ ಅಂತ. ನೋಡೋ ಹೆಂಗ್ ಕುಣಿತಾ ಇದಾರೆ. ಅಲ್ಲ, ನಮ್ ಮೇಡಮು ರೆಡಿ ಮಾಡಿದ್ರು. ಓಕೆ ಜೈ, ನೌ ಐ ಆಮ್ ಫೈನ್. ನಾನಿನ್ ಹೊರಡ್ತೀನಿ. ಅಯ್ಯಯ್ಯೋ, ಆಗ್ಲೇ ಹೊರಟ್ಬಿಟ್ಯಾ ಮಲ್ಲಿಕಾ? ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ನೋ ಥ್ಯಾಂಕ್ಸ್. ಎಲ್ರೂ ತಪ್ಪದೆ ಇನಾಗ್ಯುರೇಷನ್ಗೆ ಬರಬೇಕು. ಡೋಂಟ್ ಮಿಸ್. ಬಾಯ್ ಜೈ. ಅಯ್ಯಯ್ಯೋ ಮಲ್ಲಿಕಾ. ಜೈ ಕಾಲ್ ಮಾಡ್ತಿದ್ದಾನಲ್ಲ. ಗುಡ್ ಈವ್ನಿಂಗ್ ಜೈ. ವೆರಿ ಗುಡ್ ಈವ್ನಿಂಗ್ ಆಂಟಿ. ಹೇಗಿದ್ದೀರಿ? ಐ ಆಮ್ ಫೈನ್ ಜೈ. ನೀನ್ ಹೇಗಿದ್ಯಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ ಆಂಟಿ. ತಡೆಯಕ್ಕಾಗ್ದಿರೋಷ್ಟು ಸಂತೋಷವಾಗಿದ್ದೀನಿ. ಆನಂದದಿಂದ ಕುಣಿತಾ ಇದ್ದೀನಿ ಅಂತ ಹೇಳು ಅಂತೀರಾ? ಐ ಆಮ್ ನಾಟ್ ವೆಲ್ ಆಂಟಿ. ವಾಟ್ ಹ್ಯಾಪನ್ ಜೈ? ಬಿಕಾಸ್ ಆಫ್ ಯುವರ್ ಡಾಟರ್. ನಿತ್ಯ ಏನ್ ಮಾಡಿದ್ಲು? ನನ್ನ ಆಫೀಸ್ನ ನನ್ನಿಂದ ಕಿತ್ಕೊಂಡಿದ್ದಾಳೆ. ನನ್ನನ್ನು ಮನೆಯವರಿಂದ ದೂರ ಮಾಡಿದ್ದಾಳೆ. ಕಮ್ ಆನ್ ಜೈ, ಅವಳೇನೋ ಸುಮ್ಮನೆ ಮಾಡಿದ್ರೆ ನೀನ್ ಸೀರಿಯಸ್ ಆಗಿ ತಗೋತಿದ್ಯಲ್ಲ. ನಿತ್ಯ ನಿನ್ ವೈಫ್ ಮಾತ್ರ. ಅದನ್ ಬಿಟ್ಟು ಅವಳಿಗಿನ್ ಯಾವ ಪೋಸ್ಟು ಬೇಕಾಗಿಲ್ಲ. ನೋ ಆಂಟಿ, ವಿಷಯ ತುಂಬಾ ಗಂಭೀರವಾಗಿದೆ. ದಟ್ಸ್ ವೈ ನಾನು ಇನ್ನೊಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ವಾಟ್? ಎಸ್, ನನ್ನ ಫ್ರೆಂಡ್ ಮಲ್ಲಿಕನ್ ಜೊತೆ ಸೇರಿ ಅವಳು ಸಿಕ್ ಯೂನಿಟ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಜೈ, ಇರೋದೇ ಸಾಕಾಗಿದೆ. ಬೇರೆ ಯಾರ ಜೊತೆಗೂ ಹೊಸ ಯೂನಿಟ್ ಸ್ಟಾರ್ಟ್ ಮಾಡೋದು ಅನಿವಾರ್ಯನಾ? ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನಿವಾರ್ಯ ಆಂಟಿ. ಒಂದು ಕಾಲದಲ್ಲಿ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನಂಬರ್ 1 ಅನ್ನಿಸ್ಕೊಳ್ಳೋದಕ್ಕೆ ಫೈಟ್ ಮಾಡಿದ್ದೆ. ಈಗ ನಿಮ್ಮ ಮಗಳು ಮಾಡಿರೋ ಡ್ಯಾಮೇಜ್ ಇಂದ ಮತ್ತೆ 0ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎನಿವೇಸ್, ನಾಳೆ ಈವ್ನಿಂಗ್ ಇನೋಗ್ರೇಷನ್ ಫಂಕ್ಷನ್ ಇದೆ. ನೀವು ತಪ್ಪದೆ ಬರಬೇಕು. ಡೋಂಟ್ ಮಿಸ್ ಆಂಟಿ. ಜೈ, ಅದು ಬೈ ದ ವೇ, ಈ ಇನ್ವೈಟ್ನ ನನ್ನ ಆಂಟಿ ಅಂತ ನಾನು ನಿಮ್ಮನ್ನು ಕರಿತಿಲ್ಲ. ಬಿಸ್ನೆಸ್ಸಲ್ಲಿ ನನಗೆ ನೀವೇ ರೋಲ್ ಮಾಡೆಲ್. ನೀವು ಬಂದು ಬ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕರಿತಿದ್ದೀನಿ. ಬಾಯ್ ಆಂಟಿ. ಜೈ ಪ್ಲೀಸ್ ಜೈ, ಲಿಸನ್ ಜೈ. ಬಾಲು ಮೇಡಮ್, ಆ ಮನೆಯಲ್ಲಿ ಏನ್ ನಡೀತಿದೆ? ಯಾವ ಮನೇಲಿ ಮೇಡಮ್? ಜೈ ಅವ್ರ ಮನೇಲಿ ಯಾವ್ದೋ ಹುಡುಗಿ ಜೊತೆ ಸೇರಿ ಜೈ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನಂತೆ. ಜೈ ಹೇಳೋವರೆಗೂ ನೀನ್ ನನಗ್ ಯಾಕೆ ಹೇಳಲಿಲ್ಲ? ಅದು ಆ ಹುಡುಗಿ ವಿಷಯ ನೀವೇ ನೋಡ್ಕೋತೀವಿ ಅಂದ್ರಲ್ಲ ಮೇಡಮ್, ಅದಕ್ಕೆ ನಾನು ಗಂಗಾ ಅಮ್ಮನ ಹುಡ್ಕೋ ಕೆಲಸ ಮಾಡ್ತಿದ್ದೆ. ನಾಳೆ ರಾತ್ರಿನೇ ಆ ಕಂಪನಿ ಇನಾಗ್ರೇಷನ್ ಅಂತೆ. ಜೈ ತುಂಬಾ ದೂರ ಹೋಗ್ತಾ ಇದ್ದಾನೆ. ಗಂಗಾನ ದಾಟಿ ಹೋಗ್ಬಾರ್ದು ಬಾಲು, ನಮ್ ಕೈ ದಾಟಿ ಹೋಗ್ಬಾರ್ದು. ಇದೇನಿದು, ಗಂಗನ ಜೊತೆ ಅವನ ಹೆಸರು ಹೇಳ್ತಾವ್ರಲ್ಲ. ಗಂಗನ ನನಗೆ ಮದುವೆ ಮಾಡ್ತೀನಿ ಅಂದಿದ್ರಲ್ಲ, ಈಗ ನಿಂಗೆ ಹೇಳ್ತಾವ್ರೆ.